ಮತ್ತೆ ಮತ್ತೆ ದೆಹಲಿಯ ನಿಮ್ಮ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಅವರ ಆಪ್ತರನ್ನು ಕೆಟ್ಟದಾಗಿ ನಡೆಸಿಕೊಳ್ತಾ ಇದೆ, ಅಗೌರವದಿಂದ ನಡೆಸಿಕೊಳ್ತಾ ಇದೆ ಅಂತ ಅನ್ನಿಸ್ತಿಲ್ವಾ ನಿಮಗೆ? ಯಾಕೆ ಹೇಗೆ? ಈ ಎಷ್ಟು ಉದಾಹರಣೆಗಳನ್ನು ಕೊಡಲಿ ಸರ್? ಹೇಗೆ ನಡೆಸ್ಕೊಂಡಿದ್ದಾರೆ? ಹಾಸನದಲ್ಲಿ ಒಂದು ಸಮಾವೇಶ ಮಾಡಬೇಕು ಸಿದ್ದರಾಮಯ್ಯ, ಸ್ವಾಭಿಮಾನಿ ಸಮಾವೇಶ ಅಂದರೆ ಬೇಡ, ಅದನ್ನ KPCC ಸಮಾವೇಶ ಮಾಡಿ ಆಂತರಿಕ. ಪರಮೇಶ್ವರ್ ಅವ್ರ ಪಾಪ ದಲಿತ ಶಾಸಕರನ್ನು ಕರೆದೊಂದು ಊಟ ಹಾಕೋಣ ಅಂತ ಒಂದು ಹೋಟ್ಲೆಲ್ಲ ಬುಕ್ ಮಾಡಿ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ರಂತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಇದನ್ನು ಮಾಡಬೇಡಿ ಅಂತ ಎಲ್ಲ ನೋಡಿ. ಉದಾಹರಣೆಗಳನ್ನು ಕೊಡ್ತಾರೆ. ಈಗ ಜಾತಿ ಗಣತಿ ಸಮಾವೇಶಗಳು ನಡೆದಿದೆ, ಜಾತಿ ಗಣತಿ ಎಲ್ಲ ರೆಡಿ ಆಗಿದೆ ಸರ್. ಸಿದ್ದರಾಮಯ್ಯನವ್ರ ಪೆಟ್ ಸಬ್ಜೆಕ್ಟ್ ಅದು. ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸನ್ನು ಜಾರಿಗೆ ತರಬೇಕು ಅಂತ ದಿಲ್ಲಿಗೆ ಕರೆಸ್ಕೊಂಡು ಇನ್ನೊಂದ್ಸಲ ಗಣತಿ ಮಾಡಿ ಅಂತ ಹೇಳ್ತಾರೆ. ಬೇಜಾರಾಗಲ್ವ ಮನಸ್ಸಿಗೆ? ಈ ಕಾಲ್ ತುಳಿತ ಆಗಿದೆ. ಸಿದ್ದರಾಮಯ್ಯನವರ ಆಪ್ತರನ್ನ ಹತ್ರನ ಏನೋ ಅವ್ರನ್ನೇ ಬಲಿಪಶು ಮಾಡಿಬಿಟ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರೇ ಇವತ್ತು ನಮ್ಮ ಪಕ್ಷದ ನಾಯಕರು, ಮುಖ್ಯಮಂತ್ರಿ ಆಯಿತಾ. ಅವ್ರ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಅಪಾರವಾದ ವಿಶ್ವಾಸ, ನಂಬಿಕೆ. ಅದಕ್ಕೇ ಅವರು ಪಕ್ಷಕ್ಕೆ ಸೇರಿದ ನಂತರದಿಂದ ವಿರೋಧ ಪಕ್ಷ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ, ಆಮೇಲೆ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಆಗಿ, ಮತ್ತೆ ವಿರೋಧ ಪಕ್ಷ ನಾಯಕರಾಗಿ, ಮತ್ತೆ ಮುಖ್ಯಮಂತ್ರಿ ಆಗಿರೋರು. ಎಷ್ಟು ಭರವಸೆ ನಮ್ಮ ಪಕ್ಷ ಇಟ್ಕೊಂಡಿದೆ. ಯಾವುದೋ ಸಣ್ಣ ಸಣ್ಣ ವಿಷಯಗಳು ನೀವು ಹೇಳ್ಬಿಟ್ಟು ಅವ್ರನ್ನ ಸರಿಯಾಗಿ ನಡ್ಸ್ಕೊಡ್ತಾರೆ. ಜಾತಿ ಗಣತಿ ಬಹಳ ಸೆನ್ಸಿಟಿವ್ ಇಶ್ಯೂ ಅಲ್ಲಲ್ಲ. ಅಂದ್ರೆ ಸಿದ್ದರಾಮಯ್ಯನವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಬೇಜಾರೇನಾಗಲಿಲ್ಲ, ಅವರು ಮುಕ್ತವಾಗಿ ಚರ್ಚೆ ಮಾಡಿದ್ರು, ಸಚಿವ ಸಂಪುಟದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿದ್ರು, ಎಲ್ಲ ಕಡೆ ಚರ್ಚೆ ಮಾಡಿದ್ರು. ಈ ಥರ ಇದೆ. ಈಗ ನಮ್ಮ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲೇ ಜಾತಿ ಗಣತಿ ಆಗಬೇಕು ಅಂತ. ಆದರೆ ಇಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಯಿತು. 10 ವರ್ಷ ಆಗೋಗಿದೆ, 10 ವರ್ಷದ ನಂಬರ್ಸ್ ಇದು. ಅದಕ್ಕೋಸ್ಕರ ಅದ್ರ ಬಗ್ಗೆ ಗೊಂದಲ. ಇನ್ನೊಂದು ಎಲ್ಲ ಕಡೆ ಇದು ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಇನ್ನೊಂದು. ಅದರಿಂದ ಇದಕ್ಕೆ ನಮ್ಮೆಲ್ಲರ ಆಸೆ ಜಾತಿ ಗಣತಿಯಾಗಿ ಅದರ ಪ್ರಕಾರ ತೀರ್ಮಾನಗಳಾಗಬೇಕು ಅಂತ. ಆದರೆ ಸಮಾಜ ಒಡಿಬಾರ್ದು ಅಲ್ವಾ? ನಾವು ಸಮಾಜದಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ಒಬ್ಬರ ಮೇಲೆ ಒಬ್ಬರು ಕಿತ್ತಾಡ್ಕೊಳ್ಳೋದು ಅದು ಆಗಬಾರ್ದು. ಸಮಾಧಾನವಾಗಿ ತೊಗೊಂಡು ಹೋಗಬೇಕು. ಪ್ರಜಾಪ್ರಭುತ್ವ ಅದೇನೆ. ನಮ್ಮ ವೈಯಕ್ತಿಕ ಅಭಿಪ್ರಾಯ ನಂದು ಇದೆ, ಅದು ಮಾಡಿಬಿಡ್ಬೇಕಾಗಿತ್ತು ಅಂತ. ಆದರೆ ಇನ್ನೊಂದು ಮೇಲ್ನೋಟ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಿದಾಗ ಅನಾವಶ್ಯಕವಾಗಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಟೀಕೆ ಟಿಪ್ಪಣಿ ಅದೆಲ್ಲ ಈಗ ಒಂದು ಹಿತಶ್ರೀ ಅದನ್ನು ಆಗದೇ ಇರತಕ್ಕಂಥ ನೋಡಿಕೊಂಡು ಇನ್ನೊಂದು ವ್ಯವಸ್ಥಿತವಾಗಿ ಮಾಡಿ ಅದನ್ನು ಒಂದು ಶೀಘ್ರಗತಿಯಲ್ಲಿ ಮಾಡಿ ಒಂದು ವರದಿಯನ್ನು ತಂದು ಮಾಡೋಣ ಅಂತಲೇ ಈಗ ತೀರ್ಮಾನ ಆಗಿದೆ. ಎಲ್ಲರೂ ಅದು ಒಪ್ಕೊಂಡಿದ್ದಾರೆ. ಅದು ಒಂದು ಸಾಮೂಹಿಕ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನೀವು ಹೇಳಿ, ಇಸ್ ಇಟ್ ನಾಟ್ ದ ಪ್ರಿರಾಗೇಟಿವ್ ಆಫ್ ದ ಕ್ಯಾಬಿನೆಟ್? ಏನು ದಿಲ್ಲಿಲಿ ಕರೆದು ಕಾಂಗ್ರೆಸ್ ಹೈಕಮಾಂಡ್ KC ವೇಣುಗೋಪಾಲ್ ಅವರ ಮೂಲಕ ಹೇಳಿಸ್ಬೇಕಾ ಜಾತಿ ಗಣತಿ ಇನ್ನೊಮ್ಮೆ ಆಗಬೇಕು ಅಂತ? 10 ವರ್ಷದ ಹಿಂದಿನ ನಂಬರ್ಸು, ಈ ನಂಬರ್ಗಳ ವಿಷಯದಲ್ಲಿ ಗೊಂದಲ ಇದೆ, ಇದು ಇನ್ನೊಂದ್ಸಲ ಮಾಡೋಣ ಅಂತ ಕ್ಯಾಬಿನೆಟ್ ನಿರ್ಣಯ ತಗೊಂಡು ಲಾ ಮಿನಿಸ್ಟರ್ ಹೇಳಬೇಕು. ಇದು ನಮ್ದು ಪೊಲಿಟಿಕಲ್ ಪಾರ್ಟಿ ಏನು ಕಾಂಗ್ರೆಸ್ ಪಕ್ಷ ನಮ್ಮ ಇದು ಅವರೇನು ಈಗ ನಮ್ಮ ರಾಜ್ಯದ ವಿಷಯಗಳ ಬಗ್ಗೆ ಪೊಲಿಟಿಕಲ್ ಇಂಪ್ಯಾಕ್ಟ್ ಇರ್ಬೋದು, ಅದರಿಂದ ಏನಾಗ್ಬೋದು, ಆಗು ಹೋಗುಗಳು ಅವ್ರಿಗೂ ಹಲವಾರು ವಿಷಯಗಳು ಗೊತ್ತಾಗಿರ್ತದೆ. ಅವ್ರು ಕರೆಸಿ ಅವ್ರೇನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲಿಲ್ಲ. ಅವರು ಇದ್ರ ಬಗ್ಗೆ ಯೋಚನೆ ಮಾಡಿ, ಈ ಥರ ಎಲ್ಲ ಇದೆ ಅಂಥೇಳಿ ಅವ್ರು ಒಂದು ಸಲಹೆ ಕೊಟ್ಟಿರ್ತಾರೆ ಹೊರತು ನೀವು ಹೀಗೆ ಮಾಡಬೇಕು ಹಾಗೆ ಮಾಡಿ ಅಂತ. ಅದು ನಮ್ಮ ಸಚಿವ ಸಂಪುಟದಲ್ಲಿ ಮತ್ತೆ ಸಿದ್ದರಾಮಯ್ಯ ತಂದು ಏನು ಮಾಡಬೇಕಪ್ಪ ನೀವು ಹೇಳಿ ಅಂತ ನಮ್ಗೆಲ್ಲರೂ ಕೇಳಿದ್ರು. ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದಾರಲ್ಲ, ದಿಲ್ಲಿ ಪ್ರೆಸ್ ಮೀಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ. ಇನ್ನೊಂದು ಸಲ ಮಾಡಬೇಕಿದ್ದನ್ನು ಅದನ್ನು ಸಚಿವ ಸಂಪುಟಕ್ಕೆ ತೊಗೊಂಡು ಬರಬೇಕು ಅಂತಲೇ ತೊಗೊಂಡು ಬಂದು ಮತ್ತೆ ಅಲ್ಲಿ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಮತ್ತೆ ಅದನ್ನು ಮತ್ತೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದಿರೋದು. ಆಯ್ತಾ? ಸೊ ಮತ್ತೆ ಪೊಲಿಟಿಕಲ್ ಪಾರ್ಟಿ ನೀವು ಈಗ ನಾನೇನು ಹೇಳಕ್ ಹೋಗೋದಿಲ್ಲ ಬಿಜೆಪಿಲಿ ಯಾವ ಥರ ನಡೀತಾರೆ ಅಂತ, ನಡೀಬಾರ್ದು ಅಂತಾನೆ ನಾನು ಇಲ್ಲ ಹಂಗಲ್ಲ. ನೋಡಿ, ಪೊಲಿಟಿಕಲ್ ಪಾರ್ಟಿಗೆ ನಮ್ಮ ಪಕ್ಷದ ಒಂದು ಸರ್ಕಾರ ಇದ್ದಾಗ ಆ ಸರ್ಕಾರ ಚೆನ್ನಾಗಿ ನಡೀಬೇಕು ಅಂತ ಪಕ್ಷದ ಒಂದು ಹಕ್ಕು ಇದ್ದೇ ಇರ್ತದೆ. ಅದರಲ್ಲಿ ಏನಾದರೂ ಅವ್ರಿಗೆ ಅನಿಸಿದ್ರೆ ಸರಿ ಇಲ್ಲ, ಇದು ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಅವ್ರಿಗೆ ಹೇಳುವಂಥ ಹಕ್ಕು ಇದೆ. ಅದರ ಅರ್ಥ ಈಗ ನಾವು ಬರೀ 34 ಜನ ನಾವೇನು ಬೇಕಾದ್ರೂ ಮಾಡ್ಬೋದು ಅಂತನಲ್ಲ. ಶಾಸಕರಿದ್ದಾರೆ, ಪಕ್ಷ ಇದೆ, ಕಾರ್ಯಕರ್ತರಿದ್ದಾರೆ. ನಾವು ಬರೀ 34 ಜನ ಕೂತ್ಕೊಂಡು ಏನು ಬೇಕಾದ್ರೂ ತೀರ್ಮಾನ ಮಾಡಿಬಿಡ್ಬೋದಾ? ಅಲ್ಲ, ಆ ಥರ ಇರಬಾರ್ದು. ನಮ್ಮ ಎಲ್ಲ ಅಭಿಪ್ರಾಯ ಮುಖ್ಯ. ಅದನ್ನು ನೋಡ್ಕೊಂಡು ಮಾಡಿದ್ದೀವಿ. ಇಟ್ ಇಸ್ ಗುಡ್. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.